ಕುರುವೃದ್ಧರೇ ಕುರುವೃದ್ಧರೇ, ನೀವೀ ದುರ್ವಾರ್ಧನನ್ನು ದಮನ ಮಾಡಲಾರಾದರೆ ನಿಮ್ಮ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆದರೆ ಮೊದಲು ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಂದು ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೇ ಧರ್ಮವೆಂದು ಶಾಸ್ತ್ರವು ಹೇಳುವುದು. ಅನೈತಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ರಕ್ತವು ಚೆಲ್ಲಬೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದೇ ಆದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಧೃತರಾಷ್ಟ್ರ, ಈ ದುರ್ವಿತರ ಪುತ್ರರ ವರ್ತನೆಯಿಂದ ನನ್ನ ಹೃದಯದನ್ನೊಂದು ಜಾಲೆ ಹತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ವಿದುರ, ಕುಮಾರನೆಲ್ಲಿ? ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಗಾಂಧಾರಿ, ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಂಡು ಒಡಬರುವಂತೆ ಮಾಡುವ ಕರ್ತವ್ಯ ನಿನ್ನದು. ಹೋಗು ವಿದುರ, ಆ ಹತಭಾಗ್ಯನನ್ನು ಈಗಲೇ ಕರೆದುಕೊಂಡು ಬಾ. ಆಜ್ಞೆ. ಕುಮಾರ, ಬೇಗನೆ ಬರುವನಾಗು. ಕುಮಾರ, ತನಯ ಕುವರ, ಕೌರವೇಶ್ವರ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಮಾತೆಯ ಮಾತನೆ ಆಲಿಸು ವೀರ, ಮಾತೆಯ ಮಾತನೆ ಆಲಿಸು ವೀರ, ದೃಢಧೀರನೆ ನೀ ಧೈರ್ಯದಿ ಬಾಳೆ, ದುರಧೀರನೆ ನೀ ಧೈರ್ಯದಿ ಬಾಳೆ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕುಮಾರ, ಪಾಂಡವರೊಳು ಈ ವೈರವು ತರವೇ, ಕುವರ, ತನಯ ಕೌರವೇಶ್ವರ, ಕಂದ, ಕಂದ, ಆ
ನಿನ್ನ ತಾಯಿ. ನಿನ್ನನ್ನು ಅಗಣ್ಯ ವ್ರತ ಉಪವಾಸವನ್ನು ಮಾಡಿ ಹಡೆದಿರುವೆನು. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರೂ ನನ್ನ ಎದೆಯ ರಕ್ತ ವಿನಾಶವಾದಂತೆ ಭಾವಿಸಿರುವೆನು. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಮಾತು ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಜಗತ್ತೆಲ್ಲವೂ ಪ್ರತಿಫಲಿಸಿದರೂ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲು. ವಾಸುದೇವ, ಇದನ್ನ ಕೊನೆಯ ಸಂದೇಶ. ಕೊಡುವೆನೆ ಧನ ರಾಜ್ಯವ, ದೀಕ್ಷಿತರು ಪಾಂಡವರು ನಮ್ಮನ್ನು ಸಂಧಿಯನ್ನು ಅಪೇಕ್ಷಿಸುವುದಾದರೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ಅಧಿಕಾರ ವೀರ ಕೋಶದಲ್ಲಿ ಎಳೆದಿರಲು ನನಗಿನ್ನು ಸಮಯವಿಲ್ಲ. ಸಮಯವೆಲ್ಲಿರುವುದು? ಅಧರ್ಮದ ಸುರೆಯಿಂದ ಉನ್ನತನಾದವರಿಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿರುವಾಗ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ನೀನು ಹತಭಾಗ್ಯ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲುವೆ ನಾಶವಾಗುವುದು. ಪರಮಾತ್ಮ, ಇನ್ನು ಈಗ ದಾರಿಯಲ್ಲಾಟದಲ್ಲಿಯೇ ನೀನನ್ನು ಬರೆದಿರುವೆ ದೇವ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ಪರಮಾತ್ಮ, ಈ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣವೂ ಸಹ ನಿಲ್ಲಬೇಡ. ನೀನು ಈ ಕೂಡಲೇ ಹೊರಟು ಹೋಗು. ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ, ಇದು ಆಗತಕ್ಕ ಮಾತಲ್ಲ ದೇವಿ. ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಪರಮಾತ್ಮ, ಪರಮಾತ್ಮ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ, ನಿನ್ನೆ ಪಾವನ ಪಾದಗಳ ಮಹಿಮೆಯ ತೋರೋ ಮಾತುಗಳ
ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಆದ್ದರಿಂದ ನೀನು ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು. ರಾಜಮಹಿಷಿ ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರವಾದ ಆಶೋತ್ತಾರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಲುಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ವೈಯಕ್ತಿಕ ವೈರುಧ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಟ್ಟಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಮನಸ್ಸಿನ ಹೃದಯವು ಶಾಂತಿಯ ಕಪೋತವು ರೆಕ್ಕೆ ಬಿಚ್ಚಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುಗುತ್ತಿದ್ದೇನೆ. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ನಾನು ಇಲ್ಲಿಂದ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಚುವೆಯಾ? ವ್ಯರ್ಥ, ನಿನ್ನಿಂದಾಗದು. ಉರಿ ಬಿಸಿಲು ತಾಪಕ್ಕೆ ಶರದಿ ತಾಂಬತ್ತುವುದೇ, ರವಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಬರಸಿಡಿಲ ಬಡಿತಕ್ಕೆ ಗಿರಿಸಿಕರ ಚಲಿಸುವುದೇ. ನಾಂ ಧರಿಸಿರುವ ಈ ಚಕ್ರ ಹೊಂದಿರೇ ಸಾಕು, ನಿನ್ನಂತ ಶತಕೋಟಿ ದುರ್ಯೋಧನ ದುಶ್ಯಾಸನರ ಶಿರಗಳಂ ಕಡೆವಾಗ ನನಗೆ ಭಯ ಉಂಟೆ ಮರುಳೇ. ಈ ದರ್ಪಿತ ವಾಕ್ಯಗಳಿಂದ ಫಲವಿಲ್ಲ. ಕಟ್ಟಿರಿ ಬೇಗ, ಕಟ್ಟಿರಿ. ಎಲ್ಲಿ ಅಗ್ಗಗಳು? ಈಗ ಕಟ್ಟಿರಿ, ನನ್ನನ್ನು ಕಟ್ಟಿರಿ ಬೇಗ. ಸಹೋದರ ಖಡ್ಗವನ್ನು ಹೊರಗಳೆತು. ಆದವನನ್ನು ಅಲ್ಲ, ಅಲ್ಲೇ ಇಲ್ಲಿ ಎಲ್ಲೇ ಮಾಯೆ ಮಾಯಾ ಮಾಯವೇ ಜೀವನಯ ಕೇಸಿ ತೋಯ ಜಾಕ್ಷಣ ಉಪಾಯವ ತೋರೆ. ಮಾಯಾ ಮಾಯವೇ ಜೀವನಯ ಕೇಸಿ ಜಾಕ್ಷಣ ಮಾಯಾ ಪಾಶವ ಜಯಿಸುತ್ತಲೀಗಲೇ ಮಾಯಾ ಪಾಶವ ಜಯಿಸುತ್ತಲೀಗಲೇ ನೀಗುವೆ ಹರಣವ ನ್ಯಾಯದ ಮಾರ್ಗದೇ. ನೀಗುವೆ ಹರಣವ ನ್ಯಾಯದ ಮಾರ್ಗದೇ. ತೋಯ ಜಾಕ್ಷಣೆ ಉಪಾಯವ ತೋರೆ. ಮಾಯಾ ಮಾಯವೇ ಜೀವನ ಯಾಚಿಸಿ ತೋಯ ಜಾಕ್ಷ
ಇದು ಇದು ನಿಜವೇ? ನಿನಗೊಂದು ಕಿವಿ ಮಾತನ್ನು ಹೇಳಲು ಆತುರನಾಗಿ ಬಂದೆನಯ್ಯ. ಏನು ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗಾಧಿಪತಿ. ಅಂಗಾಧಿಪತಿ ನಯ್ಯ, ಈ ಅಂಗಿನ ಬಾಳಿದು ಸತ್ಯಾತಿಶಯವ. ಅಂಗಾಧಿಪತಿ ನಯ್ಯ ಕರ್ಣ. ಎತ್ತ ತಾಯಿಯು ನಿನ್ನ ಗಂಗೆಗೆ ನೂಕಿದಳು. ಎತ್ತ ತಾಯಿಯು ನಿನ್ನ ಗಂಗೆಗೆ ನೂಕಿದಳು. ಸಾಕಿದ ಕಲಿಸಿದ ಗುರು ತಾನು ಕಲಿಯಾದನು. ಕಲಿಸಿದ ಗುರು ತಾನು ಕಲಿಯಾದನು. ಸಾಕಿದ ಅರಸು ಸಾಮೀಪ್ಯ ನೀಡ್ಯಾನು. ಸಾಕಿದ ಅರಸು ಸಾಮೀಪ್ಯ ನೀಡ್ಯಾನು. ಹಿತವಿದು ಶಕುನಿಯ ಪಥವನ್ನು ಕೇಳಿ. ಹಿತವಿದು ಶಕುನಿಯ ಪಥವನ್ನು ತಿಳಿನಿ. ಅಂಗಾಧಿಪತಿ ಕೇಳಯ್ಯ, ಈ ಅಂಗಿನ ಬಾಳಿದು ಸತ್ಯಾತಿಶಯವ. ಅಂಗಾಧಿಪತಿ ಕೇಳಯ್ಯ. ನಂಬು ಅಂಗಾಧಿಪತಿ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇದೆಲ್ಲವನ್ನು ಕೇಳಿದರು ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತೋ ಮರೆಮಾಚದೆ ಹೇಳು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕೊನೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರುಪಿತ ಮಹಾನೇನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ ಕರ್ಣ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯೂ ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರ್ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ಎಲ್ಲಿ ವಶವಾದೆಯೋ ಎಂದು ದುರ್ಯೋಧನನಲ್ಲಿ ನಿನಗೆ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧರಿಸಿದರು. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರಾಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು?
ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಸು ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಅದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರೆಗೆ ಮೀಸಲಾಗಿಟ್ಟನು. ಶಕುನಿ, ಈ ಹವಾಮಾನವು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ಯೋಧನೆಯನ್ನು ಜಗತ್ಕರ್ತನಲ್ಲಿ ಭಿನ್ನಬಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಅಪರಾಧಕ್ಕಾಗಿ ನನ್ನ ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೋಡುವ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವುದ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನೀನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯುವರು ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಬಯಸಿದಂತಿದೆ. ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಕೆಳಕಾಕು. ಇದೇ ನನ್ನ ಶಪಥ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಿನ್ನನ್ನು ಎಲ್ಲೆಲ್ಲಿಯೋ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿಯೂ ಇಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ಶಪಥವೇನೆಂದು. ಎಲ್ಲ ಕಾರಣ ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯು ಎಲ್ಲೇ ಅದು? ಮಾತು ಬರ್ತವೆ. ಕರ್ಣನ ರೀತಿಯೇ ಬೇರೆಯಾಗಿರುವುದೇ. ನಾನು ಎಷ್ಟೋ ವಿಧವಾಗಿ ಯೋಚಿಸಿ ಆತನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿದೆ. ಆದರೆ ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆತನನ್ನು ಸೇನಾಧಿಪತ್ಯವನ್ನು ವಹಿಸುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿರುವೆಯ ಕೌರವೇಶ್ವರ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಇವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಕರ್ಣನು ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ತಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ನಿಷ್ಕಾರಣವಾಗಿ ಶಪಥ ಮಾಡಿ ಹೋದನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಅದನ್ನವನು ಶಪಥವನ್ನು ಮೀರಿ ನಿರ್ವಹಿಸುವಂತಿಲ್ಲ.
ಭೀಷ್ಮನು ಕೋಪಗೊಳ್ಳುವನು. ಆದುದರಿಂದ ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಹಾಗೆಯೇ ಮಾಡುವೆನು ಮಾವ. ರಸನ ಜಯಿಸಿದ ಧೀ ನನಗೆ ಸಂಬಂಧಿಸಿದ ಫಲ ಈ ಧರಣಿಯೊಳೆ ಆರಿಕರು ನನಗೆ ಸಮ ಫಲ. ಕೌರವೇಶ್ವರ ಸಮವಾಗಿ ಚಲಿಸಿದ ಕ್ಷಣದಿ ಪಾಂಡವರ ಶಿರಗಳನ್ನು ಸಮವಾಗಿ ಚಲಿಸಿದ ಕ್ಷಣದಿ ಪಾಂಡವರ ಶಿರಗಳನ್ನು ಧೀರ ನರಧಿ ಪುರಧೀರ ನರಧೀರ ಮಾಗೆ ಫಲ ಈ ಧರಣಿಯೊಳ ಹರಿದರು ನನಗೆ ಸಮ ಫಲ. ಈಗೇನು ಮಾಡುವುದು ಶಕುನಿ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸಲು ಸಮಯವಿಲ್ಲ. ಕೂಡಲೇ ಹೋಗಿ ಕುರು ಪಿತಾಮಹನನ್ನು ನೋಡು ಕೌರವೇಶ್ವರ. ಹಾಗೆಯೇ ಮಾಡುವೆನು. ನೀನು ನನ್ನ ಸಂಗಡ ಬಾ ಶಕುನಿ. ನಡೆ 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 ಕೌರವೇಶ್ವರ, ನಡೆ 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 ಕೌರವೇಶ್ವರ, ನಡೆ. ನನ್ನನ್ನೇನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯೇನೋ ಮರುಳೆ? ಎಂದಿಗೆ ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು ಅಂದೇ ಅದು ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ದುರ್ಯೋಧನ ಮಹಾಭಾರತ ಮಾರಣ ನಾಶವಗೈ ರಣದೊಳು ನಾ. ಮಹಾಭಾರತ ಮಾರಣ ರಣದೊಳು ನಾ. ಕೌರವೇಶ್ವರ ದುರುಳ ಕೌರವರನ್ನು ರಣದೊಳು ಕೊಲ್ಲಿಸಿ ದುರುಳ ಕೌರವರನ್ನು ರಣದೊಳು ಕೊಲ್ಲಿಸಿ ಎನ್ನ ಕೋಪಾಗ್ನಿಯ ಶಾಂತವಗೈ. ಎನ್ನ ಕೋಪಾಗ್ನಿಯ ಶಾಂತವಗೈ. ಮಹಾಭಾರತ ಮಾರಣ ನಾಶವಗೈ ರಣದೊಳು ನಾ. ಐವರ ಕಾಂತೆ ಎಣಿಸಿದೆ ಚಿಂತೆ, ಐವರ ಕಾಂತೆ ಎಣಿಸಿದೆ ಚಿಂತೆ, ತಳೆದ ಪರಿಭವ ಸವೆಸಿದೆ ಜೀವ. ತಳೆದ ಪರಿಭವ
ಪಾಂಚಾಲಿ 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 ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ಚಿಂತಾಮಗ್ನಳಾಗಿರುವಳು. ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವ? ಅದೇಕೆ ಸೃಷ್ಟಿಸಿದೆ? ಒಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಣ ಆಗ್ಲಿ ಏನು ಮರುಗುವುದಾದರೂ ಏಕೆ? ಏನು ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳಾಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ದಿನ ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಿಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಂಡನಲ್ಲವೇ? ಆದುದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗೆ ಮೌನವಾಗಿರುವೆ? ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೇನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಈಗ ನಾನು ಯಾಜ್ಞಾಧಾರಕನಲ್ಲ. ದ್ರುಪದ ನಂದಿನಿಯೇ ಕೇಳು ಪಾಂಚಾಲಿ, ದ್ರುಪದ ನಂದಿನಿಯೇ ಕೇಳು. ಕೌರವರು ಧರೆಗಿಳಿದರೆ, ಕೌರವರು ಧರೆಗಿಳಿದರೆ ಏಳುವೆನು ಕುಲಗಿರಿಗಳನ್ನ, ರಕ್ತವ ಕುಡಿಯಲೆತ್ತಿಸುವೆನು ಸೂರ್ಯರಿಗೆ. ಚಂಡರ ಚಂಡರ ಕೌರವರ ದೌರ್ಬಲ್ಯದ ಬಲದ ನಾಚಿಕೆ ಆಗಬೇಕು.
ಕಡಿದು ರಕ್ತವ ಚೆಲ್ಲಿ ಏಕದಿನದಲ್ಲಿ ಕೌರವರ ಕಡಿದು ರಕ್ತವ ಚೆಲ್ಲಿ ಕಟ್ಟಿದ ನಾಡಿನ ಜಡ ಮುಡಿಯಬೇಡ ಕಟ್ಟಿದ ನಾಡಿನ ಜಡ ಮುಡಿಯಬೇಡ ಚಂಡರ ಚಂಡರ ಕೌರವರದು ಚಂಡ ಬಲದು ತಿಳಿಸುವೆನು. ಆದರೆ ಅದರಿಂದಾಗುವ ಪ್ರಯೋಜನವಾದರೇನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಿರಾಶಿಯನ್ನು ಮುಡಿಗಟ್ಟುವೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಪ್ರಯತ್ನ ಹಾಗಾದರೆ ನನ್ನ ಸಂದೇಹ ವಿನಿಶವಾಯಿತು. ಯಾರು ರಾಯವಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಿನಿಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ತೋರಿದೆ ಎಂದು ತಿಳಿದೆ. ಹೌದಲ್ಲವೇ ಪ್ರಿಯ ಪ್ರಾಣೇಶ್ವರ? ಓ ಪ್ರಾಣವಲ್ಲಭ, ಮರೆತು ಹೋಯಿತೆ. ಈ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿದ ಪ್ರತಿಜ್ಞಾ ವಾಕ್ಯಗಳನ್ನು ಪಾಂಚಾಲಿ, ದುರದೊಳಗೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು. ಪಾಂಚಾಲಿ, ಮುಕ್ಕಣಂ ಕೋಪಿ ಮರೆ ಹೊಕ್ಕರು ನಾ ಬಿಡೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು. ಹಣೆ ಹಣೆದು ರಣದೊಳಗೆ ಸೆಳೆಯುವೆನು ನಾನೀಗ, ಹಣೆ ಹಣೆದು ರಣದೊಳಗೆ ಸೆಳೆಸುವೆನು ನಾನು. ನೀನು ಮದವೇರುವ ಆ ಕೊಡಿಸು ಯೋಧನನ, ನೀನು ಮದವೇರುವ ಆ ಕೊಡಿಸು ಯೋಧನ. ಮರೆ ಹೊತ್ತರು ನಾ ಬಿಡೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು, ದುರದೊಳಗೆ ಧಿಕ್ಕಾರಗಳ ಸೈಪೆನು. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆ. ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಚಂಡಭೀಮನು. ಆಹಾಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯನ್ನು ನಡೆಯುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮನು ಸಂಧಿಯ ಪ್ರಸಂಗವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರೂ ಶಕ್ತರಲ್ಲ.
ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೂ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪ ಶಮನ ಮಾಡುವುದೇ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ? ಭೀಮಸೇನ, ಸರಿಯೇ ಕೋಪವಿದು ಬಿಡು ಭೀಮ, ಸರಿಯೇ ಕೋಪವಿದು. ಭೀಮಸೇನ, ಕೋಪವೇಕೆ ನನ್ನಲ್ಲಿ? ಸರಿಯೇ ಕೋಪವಿದು ಬಿಡು ಭೀಮ, ಸರಿಯೇ ಕೋಪವಿದು. ವಿವೇಕಿಯಾಗಿ ನಿಂತು, ವಿವೇಕಿಯಾಗಿ ನಿಂತು ಸಹಾನುಭೂತಿ ಇಲ್ಲದೆ, ಸಹಾನುಭೂತಿ ಇಲ್ಲದೆ ದುಡುಕಿ ನೆಡವರೆ ಪಾಂಡುಪುತ್ರರು, ದುಡುಕಿ ನೆಡವರೆ ಪಾಂಡುಪುತ್ರರು. ಸರಿಯೇ ಕೋಪವಿದು ಬಿಡು ಭೀಮ, ಸರಿಯೇ ಕೋಪವಿದು, ಕೋಪವಿದು, ಕೋಪವಿದು. ಇದೇನು ಪ್ರಿಯ ಸಹೋದರ, ಕೋಪವೇ ನನ್ನಲ್ಲಿ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ಕಡೆ ಬನ್ನಿ. ಮರುಗದಿರು ಮಹಾರಾಣಿ, ಪರಮ ಶಾಂತಿಯ ತಳೆಯೇ. ಪಾಂಚಾಲಿ, ಮರುಗದಿರು ಮಹಾರಾಣಿ, ಪರಮ ಶಾಂತಿಯ ತಳೆಯೇ. ನಿರ್ಮಲಾನಂದವನು, ನಿರ್ಮಲಾನಂದವನು, ಕರುಣಿಪನು ಮಾಧವನು. ಧರ್ಮಾಜ್ಞೆಯನ್ನು ಮೀರಿ ನಡೆಯುವರೆ ಪಾಂಡವರು. ಪಾಂಚಾಲಿ, ಧರ್ಮಾಜ್ಞೆಯನ್ನು ಮೀರಿ ನಡೆಯುವರೆ ಪಾಂಡವರು, ಮರ್ಮಾದಿ ಚರಿಸುತ್ತೀಯ. ಪಾಂಚಾಲಿ, ಸಾಕು ನಿಲ್ಲಿಸಿ. ಮರ್ಮಾದಿ ಚರಿಸುತ್ತೀಯ. ಧರ್ಮಾಜ್ಞೆಯನ್ನು ಕಂಡು ಮರುಗದಿರು ಮಹಾರಾಣಿ, ಪರಮ ಶಾಂತಿಯ ತಳೆಯೇ. ನಿರ್ಮಲಾನಂದವನು. ಪಾಂಚಾಲಿ, ಮಾಲಾನಂದವನು, ಕರುಣಿಪನು ಮಾಧವನು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಹೇಗೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಮೋಸವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನ್ನ ಒಂದು ಮಾತನ್ನು ತಿಳಿಸಬೇಕೆಂದು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ
ಈಗಲೇ ಬಿಡುವೆನು. ಶಾಂತಿ ಶಾಂತಿ ಎನ್ನುತ್ತ ರೋಚಕೋಶವ ಕಳೆದೆ ಅಗ್ರಜ. ಶಾಂತಿ ಶಾಂತಿ ಎನ್ನುತ್ತ ರೋಚಕೋಶವ ಕಳೆದೆ. ಶಾಂತಿ ಶಾಂತಿ ಎನ್ನುತ್ತ ಸುದತಿ ದ್ರೌಪದಿಯ ಸೀರೆಯ ಜಯವಾದ ಎನ್ನ ತಡೆದು ನಿಲ್ಲಿಸಿದೆ. ಶಾಂತಿ ಶಾಂತಿ ಎನ್ನುತ್ತೀಗ ಕುಳಿತಿದ್ದೊಡೆ ಆ ಕೌರವೇಂದ್ರನ ಉಪಟಳಕ್ಕೆ ಉಳಿಗಾಲವಿಲ್ಲವೇ ಅಗ್ರಜ. ನಿನಗೊಂದು ಮಾತನ್ನು ತಿಳಿಸಬೇಕೆಂಬುದು ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನ ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಕೌರವರ ಮನೆ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಕ್ಷಣವು ನಾನಿದನ್ನು ಸಹಿಸಲಾರಿ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿ ಯಾಚನೆ ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆವು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಈಗಾಗಲೇ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಏನು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ದಿರವೆಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು
ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಆದ್ದರಿಂದ ರಾಜನಗರ ಸಮಾಚಾರವನ್ನು ತಿಳಿದು ಬಳಿಕನೇ ನಿಶ್ಚಯಂತೆ ಮಾಡು. ಅಣ್ಣ, ಜಗವೇ ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ. ಮಾಯಾ ಜಗವೇ ಮಾಯಾ ಮಾಯಾ. ತಾನುಗೈದ ಕರ್ಮದ ಫಲವು ತಾನುಗೈದ ಕರ್ಮದ ಫಲವು ತನ್ನ ಬಿಡದೆ ಕಾಡುತ್ತಿಹುದು. ತನ್ನ ಬಿಡದೆ ಕಾಡುತ್ತಿಹುದು. ಜ್ಞಾನಿದನು ತಿಳಿದು ನಡೆವ ಜ್ಞಾನಿದನು ತಿಳಿದು ನಡೆವ ಮಾನವನಾಗಿ ಸುಖವ ಪಡುವ ಮಾನವನಾಗಿ ಸುಖವ ಪಡುವ. ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ. ಕರ್ಮದಿಂದ ಸತತಾನಂದ, ಕರ್ಮದಿಂದ ಸತತಾನಂದ ಕಾಂಬೆರೆಂಬೋ ಭ್ರಾಂತರಿಹರೋ. ಕಾಂಬೆರೆಂಬೋ ಭ್ರಾಂತರಿಹರೋ. ಜ್ಞಾನಿದನು ತಿಳಿದು ನಡೆವ ಜ್ಞಾನಿದನು ತಿಳಿದು ನಡೆವ ಮಾನವನಾಗಿ ಸುಖವ ಪಡುವ ಮಾನವನಾಗಿ ಸುಖವ ಪಡುವ. ಜಗವೇ ಮಾಯಾ ಮಾಯಾ ಮಾಯಾ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಅಣ್ಣ, ಇದು ನಮಸ್ಕರಿಸುವುದು. ಗೋಕುಲ ಗೋವರ್ಧನ ಕೃಷ್ಣ, ಗೋಕುಲ ಗೋವರ್ಧನ ಕೃಷ್ಣ. ಗೋಕುಲ ಗೋವರ್ಧನ ಕೃಷ್ಣ, ಗೋಕುಲ ಗೋವರ್ಧನ
ನಂಬಿದೆ ದೇವ ಕರುಣಿಸಿ ನಮ್ಮನು ದೇವ ನಮ್ಮನು ದೇವ ಗೋಕುಲ ಗೋವರ್ಧನ ಕೃಷ್ಣ ಗೋಕುಲ ಗೋವರ್ಧನ ಕೃಷ್ಣ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ಧರ್ಮನಂದನ. ಸ್ವಾಮಿ, ಓದ ಕಾರ್ಯವೇನಾಯಿತು? ಓದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಯರು ನನ್ನನ್ನು ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರರು ರಾಜ್ಯಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಈ ಎಲ್ಲವೂ ನಡೆಯಿತು ಧರ್ಮನಂದನ. ಓ ಚಾಲಿ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆಯೇ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ, ನಮ್ಮ ಅಣ್ಣನ ಮಾತುಗಳು ಮುಗಿಯಲು. ನಿಮ್ಮ ಅಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಂತೆ ನಡೆಯಿತು ಧರ್ಮನಂದನ. ನಾನಿನ್ನ ತುಡಿಯಲಾರನು ಕುಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಕ್ರಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕೆ ಅಲ್ಲವೇ ಭೀಮ? ಕೃಷ್ಣ, ನಿನ್ನ ಅಭಿಮತವು ನನಗೆ ತಿಳಿಯಿತು. ಅಜ್ಞಾತವಾಸದಿಂದ ಅರ್ಜುನನ ಬಳೆತಟ್ಟನು. ಈ ಸಂಧಿಯ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಬಳೆತೊಡಲು ಉಣಯಿಸುತ್ತಿರುವೆಯ ಯೋಧವಾಗ್ರಡಿ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನಾನು ಹೇಳುವುದನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧ್ಯೆಯಿಂದ ಈ ಚಂಡನಿಗೆ ಎಂತಹ ಸಂದರ್ಭ ಇರುವುದು ಅತ್ಯಂತ ನಿಕಟವಾಗಿರುವುದು ಸಾಧ್ಯ. ವಾಯುವಿನ ಹೊರ ಪಡೆದ ಈ ವೀರ ಭೀಮನು 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ. ವಾಯುವಿನ ಹೊರ ಪಡೆದ ಈ ವೀರ ಭೀಮನು 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ. ತಲೆಯೆತ್ತಿ ಕತ್ತಿನಲ್ಲಿ ನಡುಗುವುದು ಬ್ರಹ್ಮಾಂಡ. ತಲೆಯೆತ್ತಿ ಕತ್ತಿನಲ್ಲಿ ನಡುಗುವುದು ಬ್ರಹ್ಮಾಂಡ. ತಲೆಯೆತ್ತಿ ನೋಡಿದರೆ ನಗುವುದು. ವಾಯುವಿನ ಹೊರ ಪಡೆದ ಈ ವೀರ ಭೀಮನು 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ. ಪೂರ್ಣ ಬ್ರಹ್ಮಾಂಡವೇ ಕೆಳಗಡೆ ನಡುಗಿ. ಪೂರ್ಣ ಬ್ರಹ್ಮಾಂಡವೇ ಕೆಳಗಡೆ ನಡುಗಿ. ಆದುಷ್ಟ ಕೌರವರ ತಲೆಯಲ್ಲಿ ನಡುಗಿ. ಆದುಷ್ಟ ಕೌರವರ ತಲೆಯಲ್ಲಿ ನಡುಗಿ. ವಾಯುವಿನ ಹೊರ ಪಡೆದ ಈ ವೀರ ಭೀಮನು 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ, 14 ಲೋಕಗಳು ತತ್ತರಿಸಿ ನಡುಗಿ. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು ಧರ್ಮನಂದನ. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಮಹಾನೀಯರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೂರ್ವ ಫಲವನ್ನು ನೀವೇ ಭಜಿಸಿರಿ. ಈ ಭೀಮನು ಅದರ ಇಲ್ಲಿ ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಶೈಲಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು.
ನೀನು ನಿಜವಾಗಿಯೂ ಇಡಂಬಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಾಕ್ಷಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳು ಭೀಮ. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು ಭೀಮ. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಆ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಹೇಳು, ಬೇಗ ಹೇಳು, ಏನು ಆ ಸಂದೇಶವನ್ನು? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಬಂದು ಕೈಕಟ್ಟಿ ಕುಳಿತರೆ ಮಾತ್ರ ನಾನು ನಿನಗೆ ಹೇಳುವೆ ಭೀಮ. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಂಡರೆ ಹೊರತೆ ಮಾತ್ರ ನಾನು ಹೇಳುವೆ ನಿನಗೆ. ಕೃಷ್ಣ, ಈ ಪರಿಹಾಸ್ಯವೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ ಭೀಮ. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಿಡು. ಬಾ, ನನ್ನ ಪಾರ್ಶ್ವಿನಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೋ. ಆಗ ನಿನ್ನಗೆ ಸಂದೇಶವನ್ನು ತಿಳಿಸುವೆನು ಭೀಮ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು ಆ ಸಂದೇಶವನ್ನು. ನೀನು ಕೋಪ ಮಾಡುವುದಿಲ್ಲ ಅಂದ್ರೆ ಅದು ಆಗಲಿ, ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಅರ್ಜುನ, ವಾಸುದೇವ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ನೀನು ಮಾಡಬೇಕು. ಬಲ್ಲೆಯ? ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಗಂಡನನ್ನು ಬಂಧಿಸು. ಏನಿದು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ನಿಪುಣೆಯಂತೆ. ನಿನ್ನ ಗಂಡನ ಕೈಗಳನ್ನು ಕಟ್ಟುವುದು ಬರುವುದೇನು ನೋಡೋಣ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮ, ಯಜ್ಞಸೇನಿ, ಅಣ್ಣ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನಿಗೆ ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲ್ಪಟ್ಟಿತ್ತು. ಯಾರು ಯಾರು ಆ ಕಾರ್ಯ ಮಾಡಿದವರು? ಏನು ಹೇಳಿಗಿದೆ ಕೃಷ್ಣ? ಈ ಹಗ್ಗದಿಂದ ನನ್ನ ಬಂಧಿಸಲು ಅವಣಿಸಿದರೆ ಯಾರು ರಾಜರು? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಇಂತಹ ಸಾಹಸ ಕಾರ್ಯ ಮತ್ತಿನ್ಯಾರಿ ಸಾಧ್ಯ ಭೀಮ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಕೌರವರು ಈ ರೀತಿ ಅಪಮಾನ ಮಾಡಿದರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಸಹ ಅವನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ನಿರೀಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕಿನ್ನುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀ ತಿಳಿದಿರುವೆ, ನಾ ಈ ಯುದ್ಧವನ್ನು ಅಪೇಕ್ಷಿಸುವುದಿಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಏಕೆ ಯಾಕೆ ಬಿಚ್ಚಿದವಿಲ್ಲದೆ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೊಲಗದಲ್ಲಿ
ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧವು ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಅದಡವನೆ ತೋರಿ ಸದಬಡಿಯುವೆ. ರಣಭಯಂಕರ ನೆನೆಸಿ ರಣಸಿಂಹನಿ ಭೀಮ ಅದಡವನೆ ತೋರಿ ಅದಡವನೆ ತೋರಿ ಬಡಿಯುವೆ. ಉದರವನ್ನು ಬಗೆಯುವೆನು ದುರ್ಲ ದುರ್ಯೋಧನನ ಉದರವನ್ನು ಬಗೆಯುವೆನು ದುರ್ಲ ದುರ್ಯೋಧನ ಗಗನದಲ್ಲಿ ವರಿಸುವೆನು ಕುಟಿಲಾತ್ಮನವನ ಗಗನದಲ್ಲಿ ವರಿಸುವೆನು ಕುಟಿಲಾತ್ಮನವನ ರಣಭಯಂಕರ ನೆನೆಸಿ ರಣಸಿಂಹನಿಗೆ ಅದಡವನೆ ತೋರಿ ಬಡಿಯುವೆ ಅದಡವನೆ ತೋರಿ ಬಡಿಯುವೆ. ಉದರವನ್ನು ಬಗೆಯುವೆನು ದುರ್ಲ ದುರ್ಯೋಧನನ ಉದರವನ್ನು ಬಗೆಯುವೆನು ದುರ್ಲ ದುರ್ಯೋಧನ ಗಗನದಲ್ಲಿ ವರಿಸುವೆನು ಕುಟಿಲಾತ್ಮನವನ